Hello everyone. In this video, let us discuss a problem related to finding the domain of a function. So ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಡೊಮೈನ್ ಅನ್ನ ಫೈಂಡ್ ಮಾಡಬೇಕು. ಸೊ ಡೊಮೈನ್ ಫೈಂಡ್ ಮಾಡಕ್ಕೆ ಯಾವ ತರ ಫಂಕ್ಷನ್ ಇದ್ರೆ ಏನ್ ಕಂಡೀಷನ್ ಇರುತ್ತೆ ಅನ್ನೋದಕ್ಕೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಅದನ್ನ ಚೆಕ್ ಮಾಡಿ ಅದರಲ್ಲಿ ನೀವು ನೋಡೋದಾದ್ರೆ when we have 1 by root of p of x ಅಂದ್ರೆ ಡಿನಾಮಿನೇಟರ್ ಅಲ್ಲಿ ರೂಟ್ ಇದ್ದಾಗ we use the condition p of x is strictly greater than 0. ಸೊ ರೂಟ್ ಇರೋದ್ರಿಂದ ರೂಟ್ ಒಳಗಡೆ ಇರೋದು ಯಾವಾಗ್ಲೂ ಪಾಸಿಟಿವ್ ಇರಬೇಕಾಗುತ್ತೆ and it is in the denominator cannot be equal to 0. So we consider p of x strictly greater than 0. ಅಲ್ಲಿಗೆ ಏನಾಯ್ತು, mod x minus x is strictly greater than 0 or which is nothing but modulus of x must be greater than x ಅಂತ ಬಂತು. ಸೊ ಮಾಡ್ಯುಲಸ್ ಎಕ್ಸ್ ಯಾವಾಗ ಎಕ್ಸ್ ಗಿಂತ ಜಾಸ್ತಿ ಇರುತ್ತೆ, mod x ಹೆಂಗ್ ಡಿಫೈನ್ ಮಾಡ್ತೀವಿ, ಇಟ್ ಈಸ್ ಡಿಫೈನ್ಡ್ ಆಸ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದಾನ್ 0 ಅಂಡ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಅಂದ್ರೆ ಏನಾಗಿರುತ್ತೆ, ಎಕ್ಸ್ ಪಾಸಿಟಿವ್ ಇದ್ರೆ ದ ಫಂಕ್ಷನ್ ಈಸ್ ಎಕ್ಸ್ ಇಟ್ ಸೆಲ್ಫ್. ಸೊ ಮಾಡ್ ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಅಂತಾನೆ ಬರುತ್ತೆ. ಅದೇ ಎಕ್ಸ್ ನೆಗೆಟಿವ್ ಇದ್ರೆ ವಿ ಕನ್ವರ್ಟ್ ಇಟ್ ಇಂಟು ಪಾಸಿಟಿವ್. ಅಲ್ಲಿಗೆ ಎಕ್ಸ್ ನೆಗೆಟಿವ್ ಇದ್ರೆ ಮಾಡ್ ಎಕ್ಸ್ ಪಾಸಿಟಿವ್ ಇದ್ದಾಗ ವಿ ಗೆಟ್ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಇಫ್ ಎಕ್ಸ್ ಇಸ್ ಪಾಸಿಟಿವ್ ಅವಾಗ ಏನಾಗುತ್ತೆ, ಮಾಡ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಅಂತ ಆಗ್ಬಿಡುತ್ತೆ. ಸೊ ಮಾಡ್ ಎಕ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅಂತ ಅಂದ್ರೆ when x is negative. x negative ಅಂದ್ರೆ ಏನು, the interval minus infinity, 0. That is option B. For more such videos, do like, share and subscribe to my channel. Thank you.